ಅವರು ನನಗೆ ಒಂದು ನೆಲೆ ಮಾಡಿಕೊಟ್ಟಿರಲಿಲ್ಲ. ದೇವ್ರ ಥರ ಪ್ರತ್ಯಕ್ಷ ನಾನದು ಕ್ವಾರ್ಟರ್ಸ್ ಇದನ್ನು ಕೊಟ್ಟಿದ್ದೆ. ಅದು 25,000 ರೂಪೀಸ್ ಕೊಟ್ಟು ಕಳಿಸಿದೆ ನಾನು. ಅಭಿನಂದನೆಗಳು. 25 ವರ್ಷ ತುಂಬ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ನನಗೆ 25 ವರ್ಷ ನಮ್ಮ ಸಂಸ್ಥೆಗೆ ತುಂಬ್ತಾ ಇದೆ ಅನ್ನೋದ್ರ ಬಗ್ಗೆ ಪರಿವೇ ಇಲ್ಲ ಅನ್ನೋ ಥರ ಆಗಿದೆ. ಈ ಹಂತದಲ್ಲಿ ಗಿರೀಶ್ ಕಾರ್ನಾಡ್ ಅವರ ಒಂದು ಕಾದಂಬರಿ ನೆನಪಾಗ್ತದೆ. ಅದು ಆಡಾಡ್ತಾ ಸಮಯ ಕಳೆದು ಹೋಗ್ಬಿಟ್ಟಿದೆ. ಅದು ನಾನು ಹಿಂತಿರುಗಿ ನೋಡಿದಾಗ 25 ವರ್ಷ ಆಯ್ತಾ ಅನ್ನೋ ಹಾಗೆ. ಅಂದರೆ ಐ ವಾಸ್ ಸೋ ಇಮರ್ಸ್ಡ್ ಇನ್ ಆಲ್ ದ ಆ್ಯಕ್ಟಿವಿಟೀಸ್ ಸಿನ್ಸ್ ದ ಬಿಗಿನಿಂಗ್. ಸೊ ಇಟ್ ನೆವರ್ ಅಂದರೆ ಒಂಥರ ನನಗೆ ಅನಿಸ್ಲೇ ಇಲ್ಲ 25 ವರ್ಷ ನಾವು ಬಂದುಬಿಟ್ಟಿದ್ದೀವಿ ಅಂತ ಅನ್ನೋದನ್ನು. ಆದರೆ ನಿಜ 25 ವರ್ಷಕ್ಕೆ ನಾವು ಈಗಾಗಲೇ ಬಂದುಬಿಟ್ಟಿದ್ದೀವಿ. ನಾನು ನಿಮ್ಮ ಕ್ಯಾರಿಯರ್ ಬಾತ್ ನೋಡಿದಾಗ ನೀವು 1 ವರ್ಷ ಫ್ರೀ ಪ್ರೆಸ್ ಜರ್ನಲ್ಲು, ಒಂದು 5 ವರ್ಷ ಏನೋ ಶಂಕರ್ಸ್ ವೀಕ್ಲಿ, 10 ವರ್ಷ ಸಂಯುಕ್ತ ಕರ್ನಾಟಕ, ಆಮೇಲೆ 20 ವರ್ಷ ಕನ್ನಡಪ್ರಭ. ಇದು ಅದಕ್ಕಿಂತ ಮೀರಿ ನೀವು 25 ವರ್ಷ ನೀವು ಬೆಳೆದಿದ್ದೀರಿ ಆಫ್ಟರ್ 60. ಹೌದು. ಈ ಪ್ರಯಾಣ ಇನ್ನೊಂದು 79 ವರ್ಷ ಆಗ್ತಾ ಇದೆ. ಮುಂದೆ ಇನ್ನೊಂದು ವರ್ಷ ಕಳೆದ್ರೆ 80. ಅದೇ ನೀವು ನಿಮಗೆ ಅಂದರೆ ಏನು ಉತ್ಸಾಹದಿಂದ ನಾನು ಮಾಡ್ತಾ ಬಂದಿದ್ದೇನೆ. ಇಟ್ ಹ್ಯಾಸ್ ಬಿಕಮ್ ಅ ಲೈಫ್ ಫಾರ್ ಮೀ. ಒಂದು ರೀತಿ ಒಂದು ಉಸಿರಾಟ ಮತ್ತು ಈ ಜೀವನಾಡಿ ಅಂತಾರಲ್ಲ ಕಾರ್ಟೂನ್ಸ್ ಅಂದರೆ, ಹಾಗಾಗ್ಬಿಟ್ಟು ಅದೇ ಚೈತನ್ಯವನ್ನು ತುಂಬಿ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ನನಗೆ ದಣು ಅಂತ ಅನಿಸ್ಲೇ ಇಲ್ಲ ಕಡೆಗೆ 25 ವರ್ಷ ಆದಮೇಲೆ. ಈಗ ನನಗೆ ಯಾರು 25 ವರ್ಷ ತುಂಬಿದೆ ಅಂದಾಗ ದಣು ಆಗ್ಲಿಕ್ಕೆ ಶುರು ಆಗಿದೆ. ಅದೇ ನಿಮ್ಮ ಸಾಧನೆ. ಆದರೆ ನೀವೊಬ್ಬರೇ ಇಂಡಿಯನ್ ಕಾರ್ಟೂನಿಸ್ಟ್ ಅಥವಾ ಬೇರೆಯವರು ಅಂತ ನಾವು ತಿಳ್ಕೊಳ್ಬೋದು. ಇನ್ನೊಬ್ಬ ವ್ಯಂಗ್ಯ ಚಿತ್ರಕಾರರ ಕುರಿತಾಗಿ ಸಂಗ್ರಹಿಸಿ ಅದನ್ನು ಒಂದು ಅವರನ್ನು ಗುರುತಿಸುವಂತೆ ಮಾಡೋದು, ಅವರ ಪ್ರದರ್ಶನ ಮಾಡೋದು, ಅವರ ಬಗ್ಗೆ ಹೇಳಿಕೊಳ್ಳೋದು ಅಥವಾ ಅವರನ್ನು ಪರಿಚಯಿಸೋದು, ಇದೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಬೇರೆ ಯಾರು ಮಾಡ್ತಾ ಇಲ್ಲ. ಈ ಲಾರ್ಜ್ ಸ್ಕೇಲ್ ಮೇಲೆ ಮಾಡಲಿಲ್ಲ. ಅಂದರೆ ಬೇರೆಯವ್ರದ್ದು ಹೇಳೋ ಅಗತ್ಯವೇ ಇಲ್ಲ. ಅಲ್ಲ, ನೀವು ಮಾಡಿದ್ದೀರಿ, ಅದು ನಿರಂತರವಾಗಿ ರೆಕಾರ್ಡ್. ಅದೇ ನೀವು ಅದು ಸಹ ನಿವೃತ್ತಿ ಆದ ಮೇಲೆ ಇದು ಈ ಪರಿಕಲ್ಪನೆ ನಿಮಗೆ ಸ್ಟಾರ್ಟ್ ಆದದ್ದು ಯಾವುದು? ಅದಕ್ಕೆ ಪರಿಕಲ್ಪನೆ ನಮ್ಮ ಕರ್ನಾಟಕ ಕಾರ್ಟೂನಿಸ್ಟ್ ಅಸೋಸಿಯೇಷನ್, ಅಲ್ಲಿ ನಾನು ಪ್ರೆಸಿಡೆಂಟ್ ಇದ್ದಾಗ ಒಂದು ಸಮ್ಮೇಳನ ಮಾಡಿದಾಗ ಆರ್ ಕೆ ಲಕ್ಷ್ಮಣ್ ಅವ್ರನ್ನ ಕರೆದಿದ್ವಿ. ಆರ್ ಕೆ ಲಕ್ಷ್ಮಣ್ ಬಂದಿದ್ದರು. ಅದೇ ಸಮಯಕ್ಕೆ ಅದೇ ದಿವಸ ಬೆಂಗಳೂರಿನಲ್ಲಿ ಮಾರಿಯೋ ಮಿರಾಂಡಾ ಮತ್ತು ಅಬು ಅಬ್ರಹಾಂ ಬಂದಿದ್ದಾರೆ ಅಂತ ಗೊತ್ತಾಯಿತು. ನಾನು ಅಲ್ಲಿ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ದಯವಿಟ್ಟು ಬನ್ನಿ ಈ ಫಂಕ್ಷನ್ಗೆ, ಇದೊಂದು ಅದ್ವಿತೀಯವಂಥ ಫಂಕ್ಷನ್ ಮಾಡ್ತೇವೆ. ಲಕ್ಕಿಲಿ ಫಾರ್ ಮೀ ಅವರಿಬ್ಬರು ಬಂದರು. ಆ ಸ್ಟೇಜ್ ಮೇಲೆ ಎಲ್ಲ ಅದ್ವಿತೀಯ ವ್ಯಂಗ್ಯ ಚಿತ್ರಕಾರರು ಭಾರತದ, ರಾಮಮೂರ್ತಿ, ಲಕ್ಷ್ಮಣ್, ಮಾರಿಯೋ, ಅಬು ಅಬ್ರಹಾಂ ಮತ್ತು ನಾಡಿಗ್ ಅವರು, ಇವರೆಲ್ಲ ಒಂದೇ ಸ್ಟೇಜ್ ಮೇಲೆ ಬಂದು ಯಾವುದೊಂದು ದೊಡ್ಡ ಈ ದೊಡ್ಡ ಅಟಮ್ ಬಾಂಬ್ ಸಿಡಿದ ಹಾಗೆ ಆ ರೀತಿ ಹೆಸರು ಆಯಿತು ಎಲ್ಲ. ಅದಕ್ಕೊಂದು ರೆಕಾರ್ಡ್ ಆಯಿತು, ಕ್ರಿಯೇಟ್ ಆಯಿತು ಅಷ್ಟು ಜನಕ್ಕೆ. ಸೊ ದ್ಯಾಟ್ ಗೇವ್ ಮಿ ಒಂದು ಐಡಿಯಾ ಬಂತು. ಯಾಕೆ ನಾವು ಕರ್ನಾಟಕದ ವ್ಯಂಗ್ಯ ಚಿತ್ರಕಾರರದ್ದು ಅಷ್ಟೇ ನಾವು ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೆ. ಅನೇಕ ಕಡೆ ಎಕ್ಸಿಬಿಷನ್ ಮಾಡಿದ್ವಿ, ಅನೇಕ ಕಡೆ ಟಾಕ್ಸ್ ಆ್ಯಂಡ್ ಇಂಟ್ರಾಕ್ಷನ್ ಮಾಡಿದ್ವಿ ಕರ್ನಾಟಕ ಕಾರ್ಟೂನಿಸ್ಟ್ ಅಸೋಸಿಯೇಷನ್ ಅದು. ಇದನ್ನೇ ಒಂದು ಸ್ವಲ್ಪ
ವಿಸ್ತಾರ ಮಾಡಿ ಇಂಡಿಯಾ ಕಂಪ್ಲೀಟ್ ಇಂಡಿಯನ್ ಜರ್ನಲ್ ಇಂಡಿಯನ್ ಕಾರ್ಟೂನಿಸ್ಟ್ಗಳಿಗೆಲ್ಲ ಸೇರಿಬಿಟ್ಟು ಒಂದು ಅಂಬ್ರೆಲ್ಲಾ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಬಂದಾಗ ನನಗಾಗಲೇ ನಾನು ಮುಂಬೈಯಲ್ಲಿ ದಿಲ್ಲಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅನೇಕ ವ್ಯಂಗ್ಯಚಿತ್ರಕಾರರು ನನಗೆ ಪರಿಚಯ ಆಗಿದ್ದರು. ನಾನು ಅವ್ರಿಗೆಲ್ಲ ವ್ಯಂಗ್ಯಚಿತ್ರ ಇದು ನಾನು ಲೆಟ್ರ್ ಬರೆದು ಒಂದು ಮೇಲ್ ಕಳಿಸಿದೆ, ಇದು ಮಾಡಿದೆ, ಹೀಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು? ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿ, ಯು ಗೋ ಹ್ಯಾಡ್, ನಾವು ನಿಮ್ಮ ಜೊತೆ. ಆಗ ನೀವು ಕನ್ನಡಪ್ರಭದಲ್ಲಿದ್ದೀರಾ? ಹೌದು. ಆಗ ನಿಮ್ಗೆ YNK ಅವರು ಎಲ್ಲ ಇದ್ರು. ಹೌದು. ಅವರು ಸಹಿತಕ್ಕೆ ಪ್ರೋತ್ಸಾಹ ಕೊಟ್ರ ಅಂತ? ಹೌದೌದು. ಇಲ್ಲ, ಈ ಥರದ್ದು ಇದರಲ್ಲಿ YNK ನನಗೆ ಅದಕ್ಕಿಂತಲೂ ಖಾದ್ರಿ ಅವ್ರನ್ನ ಯಾಕೆ ನೆನೆಸ್ಕೊಳ್ತೀನಿ ಅಂತಂದರೆ, ಖಾದ್ರಿ ಶಾಮಣ್ಣ ಅವರು ನನಗೆ ಒಂದು ನೆಲೆ ಮಾಡಿಕೊಟ್ರು ಇಲ್ಲಿ ಆ್ಯಸ್ ಎ ಸ್ಟಾಫ್ ಕಾರ್ಟೂನಿಸ್ಟ್ ಸಂಗೀತ ಕರ್ನಾಟಕದಲ್ಲಿ. ಅದಾದಮೇಲೆ 10 ವರ್ಷ 11 ವರ್ಷ ಆದಮೇಲೆ ಕನ್ನಡಪ್ರಭದಲ್ಲೂ ಅವರೇ ನಮ್ಮನ್ನು ಮುಂದೆ ಕರ್ಕೊಂಡು ಬಂದಿದ್ದು ಮಾಡಿದರು, ಮುಂದುವರಿಸಿದ್ರು. ಅಲ್ಲಿ 20 ವರ್ಷ ವರ್ಕ್ ಮಾಡಿದೆ. ಆ ಮಾಡೋದ್ರಲ್ಲೇ ಈ ಎಲ್ಲ ಆ್ಯಕ್ಟಿವಿಟೀಸನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ಟ್ರಸ್ಟ್ ಫಾರ್ಮ್ ಮಾಡಿದ್ವಿ. ಇನಾಗ್ರಲ್ ಫಂಕ್ಷನ್ನು ಹೋಗಿತ್ತು. TN ಚತುರ್ವೇದಿ ಇದು ರಮಾದೇವರು ಬಂದು ಇನಾಗ್ರೇಟ್ ಮಾಡಿದರು. ಮತ್ತು ನೂರಾರು ವ್ಯಂಗ್ಯಚಿತ್ರಕಾರರು ಆಲ್ ಓವರ್ ಇಂಡಿಯಾ ಅದರಲ್ಲಿ ಭಾಗವಹಿಸಿದ್ರು. ನಾವು 7 ಲೀಡಿಂಗ್ ಕಾರ್ಟೂನಿಸ್ಟು ಸನ್ಮಾನ ಮಾಡಿದ್ವಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು, ಇನ್ಕ್ಲೂಡಿಂಗ್ ಮಾರಿಯೋ ಮಿರಾಂಡಾ ಆ್ಯಂಡ್ ಪ್ರಾಣ್ ಕುಮಾರ್ ಶರ್ಮಾ. ಅವ್ರನ್ನ ಪ್ರತಿಯೊಂದು ರಾಜ್ಯದಿಂದಲೂ ಒಬ್ಬ ಅದ್ವಿತೀಯ ವ್ಯಂಗ್ಯಚಿತ್ರಕಾರನ ಕರೆಸಿದ್ವಿ. ಸೊ ಇದು ಒಂದು ಅಡಿಪಾಯ ಆಯಿತು ಇದಕ್ಕೆ. ಸೊ ಅಲ್ಲಿಂದ ನಾವು ಮುಂದೆ ಹೋಗಬೇಕು. 2001ರಲ್ಲಿ ಜೂನ್ 8ನೇ ತಾರೀಕು ಇನಾಗ್ರೇಷನ್ ಆಯಿತು. 9ನೇ ತಾರೀಕು ಚೀಫ್ ಮಿನಿಸ್ಟರು ಅವರಿಗೆಲ್ಲ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟರು. ಟಾಕ್ಸ್ ಆ್ಯಂಡ್ ಇಂಟ್ರಾಕ್ಷನ್ಸ್ ನಡೆದಿದ್ದು 2 ದಿವಸ. ಸೊ ದಟ್ ಬಿಕೇಮ್ ಒಂದು ರೀತಿ ನಡೆದೋಯ್ತು. ಆಮೇಲೆ ಮುಂದಿನ ವರ್ಷ ನಾವು ಲಕ್ಷ್ಮಣ್ ಅವ್ರನ್ನ ಕರೆಸಿದ್ವಿ ಪ್ರತ್ಯೇಕ. ಅವ್ರನ್ನ ಕರೆಸಿಬಿಟ್ಟು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು ನಮ್ಮ ಪರವಾಗಿ SM ಕೃಷ್ಣ ಅವರು ಮಾಜಿ ಪ್ರಧಾನಿ ಇದು ಚೀಫ್ ಮಿನಿಸ್ಟರ್ ಕೊಟ್ಟರು. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಅದಲ್ಲದೆ ನಮ್ಮ ಚೇರ್ಮನ್ ಆಗ ಡೆಕ್ಕನ್ ಹೆರಾಲ್ಡ್ ಕಾರ್ಟೂನಿಸ್ಟ್ BB ರಾಮಮೂರ್ತಿ. 4-5 ವರ್ಷ ಆದಮೇಲೆ ಅವರು ತೀರಿ ಹೋದ್ರಲ್ಲ. ಸೊ ಅವ್ರ ಜಾಗದಲ್ಲಿ ಅವ್ರನ್ನ ಯಾರಾದರೂ ನಮ್ಮ ಟ್ರಸ್ಟ್ಗೆ ಚೇರ್ಮನ್ ಮಾಡಬೇಕು. ಅದಕ್ಕೆ ನಾನು ಅನೇಕ ವ್ಯಕ್ತಿಗಳನ್ನು ಸಂಪರ್ಕಿಸ್ತಾ ಇದ್ದೆ, ಹೇಗೆ ಇದು ಮಾಡೋದಂತ. ಅದೇ ಹೊತ್ತಿನಲ್ಲಿ ಕಾಕತಾಳೀವೋ ಅನ್ನೋ ಹಾಗೆ ನನ್ನ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ವ್ಯಂಗ್ಯಚಿತ್ರ ಪ್ರಕಟವಾದದ್ದನ್ನು ಮೆಚ್ಚಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಶೋಕ್ ಖರ್ಣಿ ಅವರು ನನಗೆ ಅದನ್ನು ಅಪ್ರಿಷಿಯೇಟ್ ಮಾಡಿ ಒಂದು ನನಗೆ ಮೆಸೇಜ್ ಕಳಿಸಿದಾಗ, ಮತ್ತು ಅದಲ್ಲದೆ ಒಂದು ಕಾಫಿ ನಮ್ಮ ಮನೆಗೆ ಬನ್ನಿ ಅಂತ ನಾವು ಒಂದು ಆಮಂತ್ರಣ ಕೊಟ್ಟಾಗ ಪತ್ರ ಬರ್ತಿದ್ರೆ ಹೇಗೆ ಅದು? ಇಲ್ಲ, ಫೋನ್ ಕಾಲ್ ಮಾಡಿ ನಿಮ್ಮ ಕನ್ನಡಪ್ರಭ ಆಫೀಸ್. ಹೌದು, ಕನ್ನಡಪ್ರಭ ಆಫೀಸ್ಗೆ. ಅವಾಗ ಮಾಸ್ಟರ್ ಮಂಜುನಾಥ್ ಅವರ ಅಸಿಸ್ಟೆಂಟ್ ಇದ್ದಾಗ ಅವ್ರು ಫೋನ್ ಮಾಡಿದ್ರು, ಇವ್ರಿಗೆ ಕೊಟ್ಟರು. ಆಮೇಲೆ ಅಲ್ಲಿಂದ ನಮ್ಗೆ ಪರಿಚಯ ಶುರು ಆಯಿತು. ಅವ್ರ ಮನೆಗೆ ಹೋದಾಗ ಆವಾಗ ನನಗೂ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಇದೊಂದು ದೊಡ್ಡ ಈ 2 ಫಂಕ್ಷನ್ಗಳು, ನಮ್ಮ ಇನಾಗ್ರಲ್ ಫಂಕ್ಷನ್ನು ಮತ್ತು ಲಕ್ಷ್ಮಣ್ ಫಂಕ್ಷನ್ನು ಇಷ್ಟು ಚೆನ್ನಾಗಿ ಎಲ್ಲ ಪತ್ರಿಕೆಗಳಲ್ಲೂ ಕವರೇಜ್ ಬಂತಲ್ಲ, ಅದು ದೊಡ್ಡ ಆಲ್ಬಮ್ ಆಗಿಬಿಡ್ತು ಪ್ರತಿಯೊಂದನ್ನು. ಆಮೇಲೆ ಫೋಟೋ ಆಲ್ಬಮ್ ಕೂಡ. ಅದನ್ನು ಎಲ್ಲ 4 ಆಲ್ಬಮ್ಗಳನ್ನು ಮೊದಲನೇದ್ದು 2, ಎರಡನೇದ್ದು 2 ತೊಗೊಂಡು ಅಶೋಕ್ ಖರ್ಣಿ ಅವ್ರ ಕಡೆ ಹೋದಾಗ ಅವರು ತುಂಬ ಖುಷಿಪಟ್ಟರು. ಅದಲ್ಲದೆ ಬೆಂಚ್ ಅಪ್ಪರಿಸಿದ್ರು, ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಲ್ಲ, ನನಗಿದು ಮೆಚ್ಚುಗೆ ಆಯಿತು. ಯು ಗೋ ಹೆಡ್, ನನಗೊಂದು ಏನಾದರೂ ಪ್ರಾಜೆಕ್ಟ್ ಕೊಡಿ, ನಿಮ್ಗೆ ಮುಂದೆ ಏನು ಪ್ಲ್ಯಾನ್ ಇದೆ ಅದನ್ನು ನನಗೆ ಹೇಳಿ ಅಂತಂದ್ರೆ. ಅದಕ್ಕಿಂತ ಮೊದಲೇ ನಾನು ಸ್ವಲ್ಪ ಯಾಕೆ ನಮ್ಮದೊಂದು ಗ್ಯಾಲರಿ, ನಮ್ಮದು ಇಂಡಿಯನ್ ಕಾರ್ಟೂನ್ಸ್ಗಳಿಗೋಸ್ಕರವೇ ಒಂದು ಕಾರ್ಟೂನ್ ಗ್ಯಾಲರಿ ಯಾಕೆ ಓಪನ್ ಮಾಡಬಾರ್ದು ಅಂತ ತಲೆಯಲ್ಲಿತ್ತು. ಸೊ ಅದನ್ನು ಅಶೋಕ್ ಕಿವಿಲ್ಲ ಹಾಕಿ, ಹೀಗೆ ನಿಮ್ಮದೊಂದು ಆಫೀಸ್ ಇಲ್ಲ ಈ ಸಂಸ್ಥೆಗೆ, ನನ್ನ ಮನೆಯೇ ಆಫೀಸ್ ಇತ್ತು,
ಈ ನೀವೇನಾದರೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಒಂದು ಆಫೀಸ್ ಅಂತ ಮಾಡ್ಕೋಬೋದು. ಜೊತೆಗೆ ವ್ಯಂಗ್ಯಚಿತ್ರ ಪ್ರದರ್ಶನಕ್ಕೋಸ್ಕರ ಒಂದು ಜಾಗವನ್ನು ಮೀಸಲಾಗಿರಿಸಿ ಕಂಟಿನ್ಯೂಸ್ ಆಗಿ ಎಕ್ಸಿಬಿಷನ್ಸ್ ಮಾಡ್ತಾ ಮಾಡ್ತಾ ಜನರ ಸಮೀಪಕ್ಕೆ ಹೋಗ್ಬೋದು ಅನ್ನೋದಿಟ್ಟಾಗ ಅವ್ರ ಮುಂದೆ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನೇ ಮಾಡ್ತೀನಿ, ನಾನು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀನಿ ಅಂತ ಅಶೋಕ್ ಹೆಗ್ಡೆ ಅವ್ರು ಕೊಟ್ಟಾಗ ನನಗೆ ಆನಂದಕ್ಕೆ ಮಿತಿನೇ ಇರೋದಿಲ್ಲ ಅವರು. ಆಮೇಲೆ ಎಲ್ಲ ಕಡೆ ಹುಡುಕ್ಲಿಕ್ಕೆ ಶುರು ಮಾಡ್ತೇವೆ ಈ ಜಾಗದ ಸಲುವಾಗಿ. ಕೋರಮಂಗಲ, ಮಲ್ಲೇಶ್ವರ, ಜಯನಗರ ಎಲ್ಲ ಕಡೆಯೂ ಅದಕ್ಕೋಸ್ಕರ ಮೀಸಲಾಗಿ ಹೋಗುತ್ತೆ. ಒಂದು 5-6 ತಿಂಗಳ ಹೋಯಿತು. ಆಮೇಲೆ ಅಶೋಕ್ ಹೆಗ್ಡೆಯವರು ಆಮೇಲೆ ಒಂದು ಸಲ ಕರೆದುಬಿಟ್ಟು ನೀವೆಲ್ಲೂ ಹೋಗೋ ಅಗತ್ಯ ಇಲ್ಲ, ಇದ್ರ ಮೇಲೆ ಆಫೀಸ್ ಇತ್ತು. ಈಗ ಬೇರೆ ಕಡೆ ಹೋಗಿದೆ, ಇಲ್ಲಿ ಜಾಗ ಇದೆ, ಇದನ್ನು ನಾನು ಕೊಂಡ್ಕೊಂಡಿದ್ದೇನೆ, ಇದನ್ನು ನೀವು ಹೇಗೆ ಮಾರ್ಪಾಡು ಮಾಡ್ಕೊಳ್ತೀರೋ ಗ್ಯಾಲರಿ ಆಫೀಸು ಮಾಡ್ಕೊಳ್ಳಿ ಅಂತ ಫಂಡ್ಸ್ ಕೊಟ್ಟರು, ಇಂಜಿನಿಯರ್ಸ್ ಕೊಟ್ಟರು. ನಾವು ಇಷ್ಟು ಇದನ್ನು ಉತ್ಸಾಹದಿಂದ ಮುಂದೆ ಬರೋರನ್ನ ನಾನು ಯಾವ ರಾಜಕಾರಣಿ, ಯಾವುದೋ ಉದ್ಯಮಿ ನನ್ನ ಕಣ್ಣೆದುರಿಗೆ ಇದ್ರಿಗೆ ಬಂದಿಲ್ಲ. ಒಂಥರ ದೇವ್ರ ಥರ, ಪ್ರತ್ಯಕ್ಷ ನಾನು ಅವ್ರನ್ನ ಇದು ಭಾಳ ವರ್ಣನೆ ಮಾಡ್ತೀನಿ ಅಂತಲ್ಲ, ದಿಸ್ ಈಸ್ ಫ್ಯಾಕ್ಟ್. ಇದು ವ್ಯಂಗ್ಯಚಿತ್ರಕಾರರಿಗೋಸ್ಕರ ಇದೊಂದು ಅದ್ಭುತವಾದಂಥ ಗ್ಯಾಲರಿ ಪ್ರಾರಂಭವಾದದ್ದು ಅಶೋಕ್ ಹೆಗ್ಡೆಯವರ ಕಾರಣದಿಂದಾಗಿ. ಸೊ ಅವರಿಂದ ಇದನ್ನೆಲ್ಲ ಮಾಡಿ ಇಂಜಿನಿಯರಿಂಗ್ಸ್ ಕರ್ಕೊಂಡು ಬಂದು ಇದನ್ನೆಲ್ಲ ನಮ್ಮದೇ ಒಂದು ಆಮೇಲೆ ನಾನು ಚಿತ್ರಕಲಾ ಪರಿಷತ್ತಿಗೆ ಅವ್ರನ್ನ ಕರ್ಕೊಂಡು ಹೋದೆ. ಅಲ್ಲಿ ಕರ್ಕೊಂಡು ಹೋಗಿ ಈ ರೀತಿ ಇರಬೇಕು, ಈ ಥರ ಇದೆಲ್ಲ ಮಾಡಬೇಕು ನೀವು. ಈ ಬಾಗಿಲೇನಿದೆ ಇದು ಎಕ್ಸಾಕ್ಟ್ಲಿ ತದ್ರೂಪು ಚಿತ್ರಕಲಾ ಪರಿಷತ್ತಿನ ಬಾಗಿಲು. ಅದಕ್ಕೆ ಅವ್ನ ಫೋಟೋ ತೊಗೊಂಡೋಗಿ ಅವರು ಇದನ್ನೇ ಮಾಡಿ ಈ ಸೈಜ್ ತೊಗೊಂಡೋಗಿ ಅಷ್ಟನ್ನೇ ಮಾಡಿ ಇದನ್ನು ಓಪನ್ ಮಾಡಿಸಿದ್ದಾರೆ. ಆಮೇಲೆ ನೆಲಹಾಸು, POP ಎಲ್ಲ ಮಾಡಿಸಿ ಆಮೇಲೆ ಇದನ್ನ ಬಂದಾಗ ಮಾರಿಯೋ ಮಿರಾಂಡ ಅವರು ಒಂದು ದಿವಸ ಬಂದಿದ್ದರು ಅವ್ರಿಗೆ ಬೆಂಗಳೂರಿಗೆ. ಅವ್ರದ್ದು ಜೊತೆಗೆ ನನ್ನ ಸಂಪರ್ಕ ಜಾಸ್ತಿ ಇತ್ತು. ಯಾಕಂದರೆ ಅವರು ಮಾರಿಯೋ ಮಿರಾಂಡ ಮೇಲಿಂದ ಮೇಲೆ ಬೆಂಗಳೂರಿಗೆ ಬರ್ತಾಯಿದ್ರು. ಯಾಕಂದರೆ ಹಿ ವಾಸ್ ಡೈರೆಕ್ಟರ್ ಫಾರ್ ಟೈಟನ್ ಇಂಡಸ್ಟ್ರೀಸ್. ಅವಾಗ ಮೀಟಿಂಗ್ಗೋಸ್ಕರ ಇಲ್ಲಿ ಬರ್ತಾಯಿದ್ರು. ಜಯಮಹಲ್ನಲ್ಲಿ ಅವ್ರದ್ದು ಕ್ವಾರ್ಟರ್ಸ್ ಇದನ್ನು ಕೊಟ್ಟಿದ್ರು, ಆಫೀಸ್ ಇತ್ತು. ಅಲ್ಲಿ ಬಂದು ಹೇಳ್ಕೊಳ್ತಾಯಿದ್ರು. ನನಗೆ ಬಂದ ತಕ್ಷಣ ನನಗೆ ಕಾಲ್ ಮಾಡ್ತಾಯಿದ್ರು. ಅಲ್ಲಿ ಹೋಗಿಬಿಟ್ಟು ನಾನು ಮಾತಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೆ. ಹೀಗೆ ಆವಾಗ ಅವ್ರನ್ನ ನಾನು ಒಂದು ದಿವಸ ಕರ್ಕೊಂಡು ಬಂದು, ಇನ್ನೂ ಇನಾಗ್ರೇಷನ್ ಆಗಿಲ್ಲ, ಅವ್ರು ತೋರಿಸಿದ್ದೇನೆ ಅವ್ರಿಗೆ. ಭಾಳ ಚೆನ್ನಾಗಿ ಮಾಡಿದೆಯಲ್ಲೋ ಎಂಥದ್ದು ಅಂತ ನನಗೆ ಬೆಂಚ್ ಅಪ್ಪರಿಸಿದ್ರು. ಅದಕ್ಕೆ ನೀವು ಒಂದು ದಿವಸ ಬರಬೇಕು, ಎಕ್ಸಿಬಿಷನ್ ಮಾಡಬೇಕು ಅಂತಂದಾಗ ಅವ್ರು ನಾನು ಮಾಡ್ತೀನಿ ಇದಕ್ಕೆ ಅಂತಂದು ಒಪ್ಕೊಂಡಿದ್ದರು. ಅದಾದಮೇಲೆ ಇನಾಗ್ರೇಷನ್ನ ಆಗಸ್ಟ್ 14 ಆಮೇಲೆ ಇದನ್ನೆಲ್ಲ ಫೋಟೋ ತೊಗೊಂಡು ಹೋಗಿ ಆವಾಗಿನ ಗವರ್ನರ್ TN ಚತುರ್ವೇದಿ ಅವರಿಗೆ ಖುದ್ದಾಗಿ ಭೇಟಿಯಾಗಿ, ಸರ್ ಇಂಥದ್ದು ಪ್ರಥಮ ವ್ಯಂಗ್ಯಚಿತ್ರ ಗ್ಯಾಲರಿ ನೀವು ಓಪನ್ ಮಾಡಬೇಕು, ಇದನ್ನೆಲ್ಲ ಫೋಟೋಗ್ರಾಫ್ಸ್ ಇದೆ, ಇದನ್ನೆಲ್ಲ ಮುಂದೆ ಕಾರ್ಯಕ್ರಮ ಹಿಂಗಿದೆ, ನಾವು ಲಕ್ಷ್ಮಣ ಮಾರಿಯೋ ಕರೆದದ್ದನ್ನೆಲ್ಲ ತೋರಿಸಿದ್ದೇವೆ. ಅವರು ಖುಷಿಯಾಗಿ ಒಪ್ಕೊಂಡು ಅದ್ರ ನಾನು ಬರ್ತೀನಿ ಅಂಥೇಳಿ 16ನೇ ತಾರೀಕು ಆಗಸ್ಟ್ 2007 ಇದನ್ನು ಇನಾಗ್ರೇಟ್ ಮಾಡಿದರು. ಆ ಇನಾಗ್ರೇಷನ್ ಮಾಡಿದಾಗ ನನ್ನ ಕಾರ್ಟೂನ್ಸು, ಗುಜ್ಜಾರಪ್ಪ ಕಾರ್ಟೂನ್ಸು ಮತ್ತು BV ರಾಮಮೂರ್ತಿಯವರು ಕಲೆಕ್ಟಿವ್ ಎಕ್ಸಿಬಿಷನ್ ಮಾಡಿ ಒಂದು 3 ತಿಂಗಳ 4 ತಿಂಗಳ ಅದನ್ನು ಕಂಟಿನ್ಯೂಸ್ ಮಾಡಿ, ಅಂದರೆ ಜನಕ್ಕೆ ಹತ್ತಿರ ಆಗಬೇಕು, ಇನ್ನೂ ಪಾಪ್ಯುಲಾರಿಟಿ ಸಿಗಬೇಕು ಅಂತ ಅನ್ನೋದಕ್ಕೋಸ್ಕರ ಅದನ್ನು ಮಾಡಿದ್ವಿ. ಅದು ಯಶಸ್ವಿ ಆಯಿತು. ಯಾಕಂದರೆ ಎಲ್ಲರೂ ನ್ಯೂಸ್ ಪೇಪರ್ನವರು ಇಷ್ಟೊಂದು ದೀರ್ಘವಾಗಿ, ಇಷ್ಟೊಂದು ವಿವರವಾಗಿ ಫೋಟೋ ಸಹಿತ ಇದನ್ನು ನಮಗೆ ಪ್ರಸಾರ ಕೊಟ್ಟಿದ್ದರಿಂದ ಸಾಕಷ್ಟು ಜನ ಬರಲಿಕ್ಕೆ ಶುರು ಮಾಡಿದರು, ಅಪ್ರಿಷಿಯೇಟ್ ಮಾಡಿದರು. ಆಮೇಲೆ ಒಂದರಂತೆ ಪ್ರತಿ ತಿಂಗಳು ಒಂದೊಂದು ಎಕ್ಸಿಬಿಷನ್ ಮಾಡ್ತಾ ಬಂದ್ವಿ. ನೆಕ್ಸ್ಟ್ ಎಕ್ಸಿಬಿಷನ್ನು ನಾಡಿಗ್ ಅವ್ರದ್ದು ಎಕ್ಸಿಬಿಷನ್ ಮಾಡಿ ಹೀಗೆ ಮಾಡಿದೆ. ಆಮೇಲೆ ಒಂದು ತಿಂಗಳ ಎಕ್ಸಿಬಿಷನ್ ಮಾಡ್ತಾ ಹೋದೆ. ಆಮೇಲೆ ಅದೇ ಹೊತ್ತಿನಲ್ಲಿ 2008 ಅಮರ್ನಾಥ್ ಕಾಮತ್ ಅವರು ನನಗೆ ಮಾಯಾ ಕಾಮತ್ ಅವರಿಂದಾಗಿ ನಾನು ಅವ್ರದ್ದು ಪರಿಚಯ ಇತ್ತು. ಅವರು ಒಂದು ದಿವಸ ನನ್ನ ಕರೆದ್ಬಿಟ್ಟು, ಈಗ ಅವರು ಮಿಸೆಸ್ ಹೆಸರಿನಲ್ಲಿ
ಒಂದು ನ್ಯಾಷನಲ್ ಕಾರ್ಟೂನ್ ಕಾಂಟೆಸ್ಟ್ ಮಾಡಬೇಕು ಅಂತ, ಯಾಕೆ ಮಾಡಬಾರ್ದು ಅಂತ ಅದಕ್ಕೆ 1 ಲಕ್ಷ ರೂಪಾಯಿ ನಮ್ಮಲ್ಲಿ ಠೇವಣಿ ಇತ್ತು. ಮತ್ತು ಅದಲ್ಲದೆ ನಾನು 1 ಲಕ್ಷ ರೂಪಾಯಿ ನಾನು ನಿಮಗೆ ಪ್ರತಿ ವರ್ಷ ಕೊಡ್ತೀನಿ. 1 ಲಕ್ಷ ಅಂದರೆ ಎಷ್ಟು ಖರ್ಚಾಗುತ್ತೆ ಎಲ್ಲ ಪ್ರೈಜಸ್ಗಳು ಕೊಡ್ತೀನಿ. ಅನೌನ್ಸ್ ಮಾಡಿದ್ವಿ ನಾವು ಅದನ್ನು 2008-9 ಆಮೇಲೆ ಶುರುವಾಗಿ ಒಂದು 50-60 ಎಂಟ್ರೀಸ್ ಎಲ್ಲ ಬಂದಿತ್ತು. ಅದರ ಪ್ರಥಮ ಕಾಂಟೆಸ್ಟ್ನಲ್ಲೇ ನಮಗೆ ಒಂದು ಪಾಕಿಸ್ತಾನದ ಮೊಹಮ್ಮದ್ ಜಹೂರ್ ಅಂತ ಎಂಟ್ರಿ ಬಂದಿತ್ತು. ತುಂಬ ಅದ್ಭುತವಾದ ವ್ಯಂಗ್ಯಚಿತ್ರಕಾರ ಆತ, ಎಲ್ಲ ಆನ್ ಪಾರ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಅವ್ರದ್ದು ಗಿರೀಶ್ ಕಾರ್ನಾಡ್ ಮತ್ತು SG ವಾಸುದೇವ್ ಅವರೆಲ್ಲ ಏನು ಜೂರಿ ಇತ್ತು. ಆವಾಗ ನಾವು ಪ್ಲ್ಯಾನ್ ಇರಲಿಲ್ಲ ವಿಶೇಷ ಜೂರಿ ಅಪ್ರಿಸಿಯೇಷನ್ ಅವಾರ್ಡ್ ಕೊಡಬೇಕು ಅಂತ. ಬಟ್ ಈ ಮೊಹಮ್ಮದ್ ಜಹೂರ್ ಸಲುವಾಗಿ ಅದನ್ನು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸು ಪ್ಲಸ್ ಬೆಸ್ಟ್ ಬಡ್ಡಿಂಗ್ ಕಾರ್ಟೂನಿಸ್ಟ್ ಅವಾರ್ಡ್ ಅಲ್ಲದೇ ಇದನ್ನು ಒಂದು ಎಕ್ಸ್ಟ್ರಾ ಕೊಟ್ಟರು. ಸೊ ಅಲ್ಲಿಂದ ಅದು ನಮ್ಮ ಒಂದೊಂದು ವಿಸ್ತಾರ ಆಗ್ತಾ ಹೋಗ್ತಾ ಇತ್ತು ಅದನ್ನೇ. ಆಮೇಲೆ ಅದೇ ಇದಕ್ಕೆ ನೇಪಾಳದ ವ್ಯಂಗ್ಯಚಿತ್ರಕಾರರು ಭಾಗವಹಿಸಿದ್ರು, ಶ್ರೀಲಂಕಾದಿಂದ ಭಾಗವಹಿಸಿದ್ರು. ಇದು 3-4 ತಿಂಗಳು. ಮೊಹಮ್ಮದ್ ಜಹೂರು 2ನೇ ಕಾಂಟೆಸ್ಟ್ಗೆ ಸೆಕೆಂಡ್ ಪ್ರೈಸ್ ಬಂತು. ಅಲ್ಲಿ ಝಪಾಟ ಅಂತ ಒಬ್ಬರು ಸ್ಪೆಷಲ್ ಪಾಕಿಸ್ತಾನದಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರಲ್ವ, ಗೊತ್ತಿಲ್ಲ ಅದೆಲ್ಲ. ಆಮೇಲೆ ಮತ್ತೆ ನೀವು ನಾಲ್ಕನೇ ಅಟೆಂಪ್ಟಿಗೆ ಅವ್ರಿಗೆ ಫಸ್ಟ್ ಪ್ರೈಸ್ ಬಂತು ಮೊಹಮ್ಮದ್ ಜಹೂರ್ಗೆ. ಅದು 25,000 ರೂಪೀಸ್ ಕೊಟ್ಟು ಕಳಿಸಿದೆ ನಾನು. ಭಾಳ ಖುಷಿಪಟ್ಟು ನಾನು ಇನಾಗ್ರೇಷನ್ ನಿಮ್ದು ಯಾವಾಗ ಕೊಡ್ತೀರಿ ಅವತ್ತು ನಾನು ಬರ್ತೀನಿ, ನನಗೆ ಲೆಟರ್ ಕಳಿಸಿದ್ರು. ನಾನು ಕಳಿಸಿದ್ದೆ, ಆದರೆ ಅವರು ವಿಸಾ ಸಿಗಲಿಲ್ಲ ಆ ಫಂಕ್ಷನ್.